ನಮಸ್ಕಾರ, ನಾನು ಸೌಂದರ್ಯ ಬಡಿಗೇರ್. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಕಾಳನ್ನು ಬಳಸಿ ಹಾಲನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ವಿಡಿಯೋ ಪೂರ್ತಿ ಇನ್ಫಾರ್ಮೇಟಿಕ್ ಆಗಿರುತ್ತೆ, ಒಳ್ಳೆ ಇನ್ಫಾರ್ಮೇಷನ್ನು. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಹಾಗೆ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ದರೆ ಅಥವಾ ವಯಸ್ಸಾದವರು ಶಕ್ತಿಹೀನತೆ ಆಗಿದ್ದರೆ ಈ ಹಾಲನ್ನು ಮಾಡಿ ಕುಡಿಸ್ಬೋದು. ಇದು ಮಕ್ಕಳಿಗಾಯಿತು ಅಥವಾ ವಯಸ್ಸಾದವರಿಗಾಯಿತು ಒಳ್ಳೆ ಹೆಲ್ದಿ ಹಾಲು ಅಂತಲೇ ಹೇಳ್ಬೋದು. ಇದನ್ನು ನೀವು ಮನೆಯಲ್ಲಿ ವಯಸ್ಸಾದವರಿಗೆ ಮತ್ತು ಮಕ್ಕಳಿಗೆ ಮಂಡಿ ನೋವು ಬರ್ತಾಯಿದೆ, ಕೀಲು ನೋವು ಬರ್ತಾಯಿದೆ ಅಥವಾ ಶಕ್ತಿ ಕಡಿಮೆ ಆಗ್ತಾಯಿದೆ ಅಂತಂದಾಗ ಇದನ್ನು ವಾರಕ್ಕೆ 3-4 ಸರಿ ಆದರೂ ಮಾಡಿಕೊಂಡು ಕುಡೀರಿ. ಹೀಗೆ ಮಾಡೋದ್ರಿಂದ ಶಕ್ತಿ ಜಾಸ್ತಿ ಆಗುತ್ತೆ. ಅದು ಹಾಲನ್ನು ಹೇಗೆ ಮಾಡೋದು ಅಂಥೇಳಿ ನಾನು ತೋರಿಸ್ತೀನಿ, ಬರ್ರಿ. ಇವು ಸೋಯಾ ಕಾಳು ಅಂತ. ನೀವು ಸೋಯಾಬೀನ್ ಪಲ್ಯ ಮತ್ತು ಪಲಾವ್ನಲ್ಲಿ ಏನು ಹಾಕ್ತೀವಲ್ವ, ಸೊ ಅದನ್ನು ಇದರಲಿಂದನೇ ಮಾಡಿರೋದು ಸೋಯಾ ಕಾಳು. ಇವು ಪಾವು ಕೆ ಜಿಗೆ ಒಂದು 35-40 ರೂಪಾಯಿ ಇರ್ಬೋದು. ಇವನ್ನು ನಾನು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ರಾತ್ರಿನೇ ನೆನೆ ಹಾಕಿದ್ದೀನಿ. ರಾತ್ರಿ ನೆನೆ ಹಾಕಿದರೆ ಬೆಳಗ್ಗೆ ಈ ಥರ ಸಿಪ್ಪೆ ಬಿಡುತ್ತೆ. ಈ ಸಿಪ್ಪೆನ ನೀವು ಬಿಡಿಸ್ಕೋಬೇಕು. ರಾತ್ರಿನೇ ನೆನೆ ಹಾಕ್ಬೇಕು. ಇವನ್ನ ರಾತ್ರಿ ನೆನೆ ಹಾಕಿ ಬೆಳಗ್ಗೆನೇ ಮಾಡೋಕ್ಕೆ ಬರುತ್ತಾ. ನೀವು ಅವಾಗೇ ನೆನೆ ಹಾಕಿ ಅವಾಗೇ ಮಾಡ್ತೀನಿ ಅಂದರೆ ಮಾಡೋಕ್ಕೆ ಆಗಂಗಿಲ್ಲ. ಅದು ಈ ಥರ ಸಿಪ್ಪೆ ಬಿಡಿಸ್ಬೇಕು. ಯಾಕಂದರೆ ಮಿಕ್ಸಿ ಜಾರಿಗೆ ಹಾಕಿದ ಮೇಲೆ ಸಿಪ್ಪೆ ಇದ್ದರೆ ಸೋಸೋಕ್ಕೂ ಕೂಡ ಅನುಕೂಲ ಆಗಂಗಿಲ್ಲ. ಹಾಗಾಗಿ ಸಿಪ್ಪೆ ಬಿಡಿಸ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು. ಹಂಗಂದ್ರೆ ಕ್ರೀಮಿಯಾಗಿ ಬರುತ್ತೆ ಇದು. ಈಗ ಎಲ್ಲ ಸಿಪ್ಪೆನ ಬಿಡಿಸಿಟ್ಟಿದ್ದೀನಿ. ಈ ಥರ ನೀಟಾಗಿ ದಪ್ಪ ಕಾಳಾಗ್ತವೆ ಇವು. ಸಿಪ್ಪೆ ಎಲ್ಲ ತೆಗೆದಾದ್ಮೇಲೆ ಇದಕ್ಕೆ ಇನ್ನೊಂದು ರೆಡಿ ಮಾಡ್ಕೋಬೇಕು. ಅದೇನಪ್ಪ ಅಂತಂತಂದ್ರೆ ಇಲ್ಲಿ ಒಂದು ಸ್ವಲ್ಪ ಬೆಲ್ಲ, ಗೋಡಂಬಿ 5-6 ಆಗುವಷ್ಟು ಗೋಡಂಬಿ ಮತ್ತು ಒಂದು 7-8 ಆಗುವಷ್ಟು ಬಾದಾಮಿ, 1-2 ಉತ್ತುತ್ತಿನ ತಗೊಂಡಿನಿ. ಉತ್ತುತ್ತಿ ಇಲ್ಲ ಅಂತಂದರೆ ಖರ್ಜೂರ ಕೂಡ ಉಪಯೋಗಿಸ್ಬೋದು. ಖರ್ಜೂರ ಚೆನ್ನಾಗಿರುತ್ತೆ, ಒಳ್ಳೆಯದು ಅದೂ ಕೂಡ. ಇದನ್ನು ಇವಾಗ ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡ್ಕೊತೀನಿ. ಇದು ಸಣ್ಣಾಗಿಲ್ಲ ಅಂತಂದರೆ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಪೂರ್ತಿ ದಪ್ಪನಾಗಿ ಬರಬಾರ್ದು. ಇದು ಸ್ವಲ್ಪ ತಿಳುವಾಗಿ ಹಾಲು ಹೇಗಿರುತ್ತೋ, ಹಾಲಿನ ಕನ್ಸಿಸ್ಟೆನ್ಸಿ ಹೇಗಿರುತ್ತೋ ಹಾಗೇ ಇರಬೇಕು. ನೋಡಿರಿ, ನಾನು ಸೋಸ್ತಾ ಇದ್ದೀನಿ. ಇವಾಗ ಸೋಸುವಾಗ ಸ್ವಲ್ಪ ಕ್ರೀಮ್ ಇರುತ್ತಲ್ಲ, ಅದನ್ನು ತೆಗೆದುಬಿಡಬೇಕು. ಹಾಲು ಎಷ್ಟಿರುತ್ತೋ ಅದೇ ಹದಕ್ಕೆ ನೀವು ಇದನ್ನು ರೆಡಿ ಮಾಡ್ಕೋಬೇಕು. ಇವಾಗ ಸೋಸಿ ಹಾಲನ್ನು ತೆಗಿಬೇಕು. ಅದೇನಾದರೂ ಸ್ವಲ್ಪ ಗಟ್ಟಿ ಆಗ್ತಾ ಇದೆ, ತಿಳುಪಿಲ್ಲ ಅಂತಂದಾಗ ಮತ್ತೆ ಸ್ವಲ್ಪ ನೀರನ್ನು ಹಾಕಿ ಸೋಸ್ಕೋಬೇಕು. ನೋಡಿ, ಇವಾಗ ನೀಟಾಗಿ ಸೋಸಿ ಅದನ್ನು ತೆಗಿತಾ ಇದ್ದೀನಿ. ನೋಡಿ, ಇಷ್ಟು ತಿಕ್ನೆಸ್ ಬರಬೇಕು. ಇಷ್ಟು ತಿಕ್ನೆಸ್ ಬಂದಮೇಲೆ ಅದನ್ನು ಗ್ಯಾಸಿನ ಮೇಲಿಟ್ಟು ಕಾಯಕ್ಕೆ ಬಿಡಬೇಕು. ಇದು ಕಾಯ್ತಾನೆ ಉಕ್ಕಿ ಚೆಲ್ಲೋಗ್ಬಿಡುತ್ತೆ. ಸೊ ಅದು ಉಕ್ಕಿ ಚೆಲ್ಲೋಗಬಾರ್ದು. ಆವಾಗವಾಗ ನೀವು ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು, ಒಂದು ಸ್ಪೂನ್ ತೊಗೊಂಡು. ಸೊ ಅದು ಕಾಯುವಷ್ಟರಲ್ಲಿ ನಾನು ಇದನ್ನು ಸ್ವಲ್ಪ ಪೌಡ್ರ್ ಮಾಡ್ಕೊಳ್ತೀನಿ. ಗೋಡಂಬಿ, ಬಾದಾಮಿ ಮತ್ತು ಉತ್ತುತ್ತಿನ ಇದರಲ್ಲಿ ಹಾಕಿ ಪೌಡ್ರ್ ಮಾಡ್ಕೊಳ್ತೀನಿ. ಜಾಸ್ತಿ ಇದ್ದರೆ ಮಿಕ್ಸಿಲಿ ಹಾಕೋಬೋದು. ಸ್ವಲ್ಪ ಇದೆಯಲ್ಲ ಮಿಕ್ಸಿಲಿ ಸಣ್ಣ ಆಗಲ್ಲ ಅಂಥೇಳಿ ನಾನು ಈ ಕುಟ್ಟಣಿಗೆಗೆ ಹಾಕಿ ಕುಟ್ಟಕತ್ತೀನಿ. ಸ್ವಲ್ಪ ಪೌಡ್ರ್ ಆಗಬೇಕು. ಸ್ಮೂತಾಗಿ ಪೌಡ್ರ್ ಆಗೋವರೆಗೂ ಕುಟ್ಟಿ ಪೌಡ್ರ್ ಮಾಡ್ಕೋಬೇಕು ಇದನ್ನು. ಅಷ್ಟೊತ್ತರಲ್ಲಿ ಹಾಲು ಕಾದಿರುತ್ತೆ. ಸೊ ಅದು ಉಕ್ಕಿ ಚೆಲ್ಲಿ ಹೋಗಬಾರ್ದು. ಚೆಲ್ಲಿ ಹೋಗ್ಲಾರ್ದಂಗೆ ನೀವು ಅದನ್ನು ತಿರುತ್ತಾನೆ ಇರಬೇಕು. ಹಾಗೆ ಅದು ಪೌಡ್ರ್ ರೆಡಿ ಆದಮೇಲೆ ಇದಕ್ಕೆ ಹಾಕಿ ಒಂದು 10 ನಿಮಿಷ ಕುದಿಬೇಕು. ಇದು ಹಸಿ ಕಾಳಿನ ಸ್ಮೆಲ್ ಏನಿರುತ್ತಲ್ಲ, ಇದು ಹಸಿ ಕಾಳಿನ ಸ್ಮೆಲ್ಲು ಹೋಗಬೇಕು. ಸ್ಮೆಲ್ ಹೋಗೋವರೆಗೂ ಕುದಿತಾನೇ ಇರಬೇಕು. ಹಾಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಭೃಂಗರಾಜ್ ಹೇರ್ ಆಯಿಲ್ನ ಹೇಗೆ ಮಾಡೋದು ಅಂಥೇಳಿ ನಾನು ನನ್ನ ಚಾನಲ್ನಲ್ಲಿ ವಿಡಿಯೋ ಹಾಕಿದ್ದೀನಿ. ಸೊ ದಯವಿಟ್ಟು ಅದನ್ನೊಂದು ಸತಿ ನೋಡಿರಿ. ಭೃಂಗರಾಜ್ ಹೇರ್ ಆಯಿಲ್ನ ನೀವು ಮನೆಯಲ್ಲೇ ಮಾಡ್ಕೋಬೋದು ಈಸಿಯಾಗಿ. ಅದನ್ನು ಹೆಂಗೆ ಐಡೆಂಟಿಫೈ ಮಾಡೋದು ಅಂತ ಕೂಡ ಆ ವಿಡಿಯೋದಾಗ ಕ್ಲಿಯರಾಗಿ ತೋರಿಸಿದ್ದೀನಿ. ಸೊ ಅದನ್ನು ಒಂದು ಸತಿ ನೋಡಿರಿ. ಅದು ಲಿಂಕನ್ನು ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಒಂದು ಸತಿ ಚೆಕ್ ಮಾಡಿರಿ. ಇವಾಗ ಬಾದಾಮಿ ಮತ್ತು ಉತ್ತುತ್ತಿ ಸ್ಮೂತಾಗಿ ಕುಟ್ಟಿಟ್ಟಿದ್ದೀನಿ.
ಇದನ್ನು ಈಗ ಕುದೀತಾ ಇರೋ ಹಾಲಿಗೆ ಹಾಕಿಬಿಡ್ತೀನಿ. ಹಾಕಿ ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಕುದಿಬೇಕಿದು. ಚೆನ್ನಾಗಿ ಕುದ್ರೆ ಅದು ಹಸಿ ವಾಸನೆ ಎಲ್ಲ ಹೋಗಬೇಕು. ಕಾಳಿಂದ ಹಸಿ ಸ್ಮೆಲ್ ಏನಿರುತ್ತಲ್ಲ ಅದು ಹಸಿ ಸ್ಮೆಲ್ಲು ಹೋಗಬೇಕು. ಸ್ವಲ್ಪ ಬೆಲ್ಲ ಕೂಡ ಹಾಕಬೇಕು ಇದಕ್ಕೆ. ನಿಮಗೆ ಬೆಲ್ಲ ಸ್ವಲ್ಪ ಸಿಹಿ ಜಾಸ್ತಿ ಬೇಕು ಅಂತಂದರೆ ಬೆಲ್ಲನ ಜಾಸ್ತಿ ಹಾಕಿರಿ, ಇಲ್ಲ ಸ್ವಲ್ಪ ಕಡಿಮೆ ಆದರೂ ಸಾಕು ಅಂತಂದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊರಿ. ಆದಷ್ಟು ಸ್ವಲ್ಪ ಸಿಹಿ ಜಾಸ್ತಿನೇ ಹಾಕ್ಕೊಳ್ಳಿ, ಬೆಲ್ಲ ಅಲ್ವಾ. ಶುಗರ್ ಇದ್ದವರು ಕೂಡ ಇದನ್ನು ಕುಡಿಬೋದು. ಇನ್ನೊಂದು ಏನಂತಂದರೆ ಇದರಲ್ಲಿ ಕ್ಯಾಲ್ಶಿಯಂ ಮತ್ತು ಪೊಟ್ಯಾಷಿಯಂ ಅಂಶ ಜಾಸ್ತಿ ಇರುತ್ತೆ. ಶುಗರ್ ಇದ್ದವರಿಗೆ ಇದು ಶುಗರ್ನ ಕಂಟ್ರೋಲಲ್ಲಿ ಇಡೋಕ್ಕೆ ಸಹಾಯ ಮಾಡುತ್ತೆ. ಇದು ಸೋಯಾಬೀನ್ ಕೂಡ ಒಳ್ಳೆ ಪ್ರೋಟೀನ್ ಇರುವಂತಹ ಅಂಶನೇ. ಅದು ಕೂಡ ಕುದಿಸಿ ಮತ್ತು ಅರಿಶಿನ ಪುಡಿ ಹಾಕಿ ಉಪ್ಪು ಹಾಕಿ ಕುದಿಸಿ ಸೋಯನ್ನ ಬರೇ ಬಾಯಲ್ಲೇ ಬೆಳಗ್ಗೆ ತಿನ್ನೋದ್ರಿಂದ ದೇಹದಲ್ಲಿ ಶಕ್ತಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನು ಕೂಡ ಟ್ರೈ ಮಾಡಿರಿ ಒಂದ್ಸಲ. ಸೊ ಇವಾಗಿದ್ದು ಹಾಲು ತಣ್ಣಗಾಗಿದೆ ನೋಡಿರಿ. ತಣ್ಣಗಾಗಿಂದ ಒಂದು ಗ್ಲಾಸ್ಗೆ ಸರ್ವ್ ಮಾಡ್ತೀನಿ. ನೀವು ಬಿಸಿ ಬಿಸಿ ಕುಡಿಯೋರಾಗಿದ್ದರೆ ಬಿಸಿ ಬಿಸಿಯಾಗಿ ಕುಡಿಬೋದು, ಇಲ್ಲಾಂದರೆ ಫ್ರಿಜ್ಜಲ್ಲಿಟ್ಟು ತಣ್ಣಗಾದ್ಮೇಲೆ ಚಿಲ್ಲಾಗಿ ಕೂಡ ಕುಡಿಬೋದು. ತಣ್ಣಗಾದ್ಮೇಲೆ ಕುಡಿಯೋಕ್ಕೂ ಕೂಡ ಭಾಳ ಟೇಸ್ಟಿಯಾಗಿರುತ್ತೆ. ಇದನ್ನು ಸಣ್ಣ ಮಕ್ಕಳಿಗೂ ಕುಡಿಸ್ಬೋದು ಅಥವಾ ಯಾರು ಬೇಕಾದರೂ ಕುಡಿಬೋದು. ಇದು ದೇಹದ ಮೂಳೆ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಶುಗರ್ ಇದ್ದವ್ರಿಗೂ ಕೂಡ ಇದು ಒಳ್ಳೆಯ ಜ್ಯೂಸ್ ಅಂತ ಕೂಡ ಹೇಳ್ಬೋದು, ಹಾಲು ಅಂತ ಕೂಡ ಹೇಳ್ಬೋದು, ಮತ್ತು ಒಳ್ಳೆ ಸಿರಪ್ ಅಂತ ಕೂಡ ಹೇಳ್ಬೋದು. ಎಲ್ಲದಕ್ಕೂ ಇದು ಒಂದೇ ಮದ್ದು. ಸೊ ಇದನ್ನು ವಾರಕ್ಕೆ ಒಂದು 3-4 ಸರ್ತಿ ಆದ್ರೂ ಮಾಡ್ಕೊಂಡು ಕುಡ್ರಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹೇಗಾಗಿದೆ ಅಂತೇಳಿ ಕಮೆಂಟ್ಸ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೊಂದಷ್ಟು ಉಪಯುಕ್ತವಾದಂತಹ ವಿಡಿಯೋಗಳನ್ನ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡೋಕ್ಕೆ ಇನ್ನೂ ಇಷ್ಟಪಡ್ತೀನಿ. ಸೊ ಹಾಗಾಗಿ ನಿಮ್ಮ ಪ್ರೋತ್ಸಾಹ ನನಗೆ ಇಂಪಾರ್ಟೆಂಟು. ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಇದರಿಂದ ಅವರಿಗೂ ಕೂಡ ಉಪಯೋಗ ಆಗಲಿ, ಅವರು ಕೂಡ ಹೀಗೆ ಜ್ಯೂಸನ್ನ ಮಾಡಿಕೊಂಡು ಕುಡಿಯೋ ಹಾಗಾಗಲಿ, ಅವರಿಗೂ ಕೂಡ ಶಕ್ತಿ ಬರಲಿ ಅಂಥೇಳಿ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿರಿ. ಟೇಕ್ ಕೇರ್, ಬಾಯ್.